ಸದ್ಯಕ್ಕೆ ಕೋರ್ಟ್ ಹಾಲ್ಗೆ ಆರೋಪಿಗಳೆಲ್ಲ ಹಾಜರಾಗಿದ್ದಾರೆ. ಕಿಕ್ಕಿರಿದು ತುಂಬಿದೆ ಕೋರ್ಟ್ ಹಾಲ್. ಕೊಲೆ ಆರೋಪಿಗಳು ಬಾಗಿಲ ಬಳಿಯಲ್ಲೇ ನಿಂತಿದ್ದಾರೆ. ಕೋರ್ಟ್ ಒಳಗೆ ಆರೋಪಿಗಳನ್ನು ಕೋರ್ಟ್ ಹಾಲ್ ಒಳಗೆ ಕರ್ಕೊಂಡ್ಬರ್ಬೇಕಲ್ಲ, 51ನೇ CCH ಹಾಲ್. ಸೊ ಏನು ನಡೀತಾ ಇದೆ ಅಂತಕ್ಕಂಥ ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಕೋರ್ಟ್ ಹಾಲ್ನಲ್ಲಿ ಏನು ನಡೀತಾ ಇದೆ ಸದ್ಯಕ್ಕೆ. ಕೊಲೆ ಆರೋಪಿಗಳೆಲ್ಲರೂ ಕೂಡ ಬಾಗಿಲ ಬಳಿನಲ್ಲಿ ನಿಂತಿದ್ದಾರೆ ಅಂತ. ಒಳಗೆ ಹೋಗೋದಕ್ಕೆ ಅವ್ರಿಗಿನ್ನೂ ಆಗಿಲ್ಲ. ಕೆಲವೇ ನಿಮಿಷಗಳಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಕಿಕ್ಕಿರಿದು ಸೇರಿದ್ದಾರೆ ಜನ ಅನ್ನೋದಕ್ಕಿಂತ ಹೆಚ್ಚಾಗಿ ವಕೀಲರು. ಸೊ ಹಾಗಾಗಿ ಬಾಗಿಲ ಬಳಿಯಲ್ಲೇ ನಿಂತಿದ್ದಾರೆ ಕೊಲೆಯ ಆರೋಪಿಗಳು 17 ಜನ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ. ಮತ್ತೆ ಇವರ ಭದ್ರತೆಗೆ ಪೊಲೀಸರು ಇರ್ತಾರಲ್ಲಿ. ನೂಕಾಟ ತಳ್ಳಾಟ ಆಗಬಾರ್ದು ಅಂತ ಪೊಲೀಸರು ಇರ್ತಾರೆ. ಒಂದು ಕಡೆ ವಕೀಲರು, ಒಂದು ಕಡೆ ಪೊಲೀಸರು, ಒಂದು ಕಡೆ ಆರೋಪಿಗಳು. ಸೊ ಎಲ್ಲಿ ಸಾಕಾಗುತ್ತೆ ನಿಮಗೆ ಕೋರ್ಟ್ ಹಾಲು. ಹಾಗಾಗಿ ಇವಾಗ ಅದಕ್ಕೆ ವಕೀಲರೇ ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಬಲವಂತವಾಗಿ ಕಳಿಸ್ಬೇಕಾಗುತ್ತೆ ಕೆಲವರನ್ನ. ಸಂಜೆ 4 ಗಂಟೆಗೆ ಇನ್ ಕ್ಯಾಮರಾ ಮಾಡ್ತೀನಿ ಅಂತ ಜಡ್ಜ್. ಓಕೆ, ಸಂಜೆ 4 ಗಂಟೆಗೆ ಇನ್ ಕ್ಯಾಮರಾ ಮಾಡ್ತೀನಿ ಅಂತ ಜಡ್ಜ್ ಹೇಳ್ತಾ ಇದ್ದಾರಂತೆ. ರೈಟ್, ಇನ್ ಕ್ಯಾಮರಾ ಅಂತಂದ್ರೆ ಲೈಕ್ ವಿಡಿಯೋ ಕಾನ್ಫರೆನ್ಸ್ ತರನ. 4 ಗಂಟೆಗೆ ಇನ್ ಕ್ಯಾಮರಾ ಅಂದರೆ ಒಬ್ಬೊಬ್ಬರನ್ನ ನಾವು ಕ್ಯಾಮರಾ ಮುಖಾಂತರ ನೋಡ್ತೀವಿ ಅಂತನ. ಯಾಕೆಂದರೆ ಆಗ್ತಾ ಇಲ್ಲ ಅಲ್ಲಿ ಒಳಗಡೆ ಯಾರನ್ನೂ ಇಂಡಿವಿಜುವಲ್ ಆಗಿ ನೋಡೋದಕ್ಕೆ ಆಗ್ತಿಲ್ಲ. ಜಡ್ಜ್ಗೆ ಸಾಕಾಗ್ತಾ ಇಲ್ಲ. ಎಲ್ಲರನ್ನೂ ಹೊರಗಿಟ್ಟು ವಿಚಾರಣೆ ಮಾಡ್ತೀನಿ. ಫೈನ್, ಒಳಗೆ ಹೋಗೋಕ್ಕಾಗ್ತಾ ಇಲ್ಲ ಯಾರಿಗೂ ಕೂಡ. 4 ಗಂಟೆಗೆ ಇನ್ ಕ್ಯಾಮರಾ ವಿಚಾರಣೆ ಮಾಡ್ತೀನಿ, ಎಲ್ಲ ಆರೋಪಿಗಳನ್ನು ಹೊರಗಿಟ್ಟು ವಿಚಾರಣೆ ಮಾಡ್ತೀನಿ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಯಾವ ವಕೀಲರು ಹಾಲಿಂದ ಹೊರಗಡೆಗೆ ಬರೋಕ್ಕೆ ಒಪ್ತಾ ಇಲ್ಲ ಅನ್ಸುತ್ತೆ. ಜಡ್ಜ್ಗೂ ಕೂಡ ಒಂದು ತಾಳ್ಮೆ ಅಂತ ಇರುತ್ತಲ್ವಾ. ಹಾಗಾಗಿ 4 ಗಂಟೆಗೆ ಇನ್ ಕ್ಯಾಮರಾ ವಿಚಾರಣೆ ಮಾಡ್ತೀನಿ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ಹೊರಗಿಟ್ಟು, ಎಲ್ಲರನ್ನೂ ಅಂದರೆ ಲಾಯರ್ಸನ್ನು, ಆರೋಪಿಗಳನ್ನು ಇಟ್ಟು ಇನ್ ಕ್ಯಾಮರಾ ಮುಂದೆ ಬರಬೇಕು ಒಬ್ಬೊಬ್ಬರು ಕೂಡ ಆರೋಪಿಗಳು. ಅದನ್ನು ಇವರು ಟಿ ವಿನಲ್ಲಿ ನೋಡಬೇಕು ಜಡ್ಜ್. ಆ ಥರದ್ದೇನೋ ಮಾಡ್ತೀನಿ ಅಂತ. ಯಾಕೆಂದರೆ ಅವಕಾಶ ಕೊಡ್ತಾ ಇಲ್ವಲ್ಲ. ನೋಡಿ, ಎಲ್ಲರನ್ನೂ ಕೋರ್ಟ್ ಕರ್ಕೊಂಡು ಬಂದರೂ ಕೂಡ ಕೋರ್ಟ್ ಹಾಲ್ ಒಳಕ್ಕೆ ಯಾರನ್ನೂ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಸೊ ಅಂಥ ಪರಿಸ್ಥಿತಿ ಇವಾಗ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲರನ್ನೂ ಹೊರಗಿಟ್ಟು ವಿಚಾರಣೆ ಮಾಡ್ತೀನಿ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. 4 ಗಂಟೆಗೆ ಇನ್ ಕ್ಯಾಮರಾ ವಿಚಾರಣೆ ಮಾಡ್ತೀನಿ, ಇವಾಗ ಆಗಲ್ಲ, ಅಲ್ಲಿ ತನಕ ಎಲ್ಲರೂ ವೆಯ್ಟ್ ಮಾಡಿ ಅಂತ. ನೋಡೋಣ ಏನು ತೀರ್ಮಾನ ತಗೋತಾರೆ ಸದ್ಯಕ್ಕೆ ಜಡ್ಜ್ ಅಂತಕ್ಕಂಥದ್ದು. ಜಡ್ಜ್ ಸೂಚನೆ ಮೇರೆಗೆ ಹೊರ ನಡೆದಿದ್ದಾರೆ ವಕೀಲರು. ಯಾವಾಗ ಜಡ್ಜು ಇನ್ ಕ್ಯಾಮರಾ ವಿಚಾರಣೆ ಮಾಡ್ತೀನಿ ಅಂದ್ರು, ಓಕೆ, ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ರೀತಿ ಹೇಳ್ತಾ ಇದ್ದಂಗೆ ವಕೀಲರೆಲ್ಲ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದಾಗ ಆರೋಪಿಗಳೆಲ್ಲ ಒಳಗೆ ಹೋಗೇ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಗಳು ನಡೆಯುತ್ತೆ, ಶುರು ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ. ಸೊ ಹಾಗಾಗಿ ಈಗ ಆ ಕೆಲಸಗಳೆಲ್ಲ ಆರಂಭ ಆಗಬೇಕಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಪ್ರಕ್ರಿಯೆ, ಕೋರ್ಟ್ನ ಪ್ರಕ್ರಿಯೆಗಳು ಇದು. ಟ್ರಯಲ್ಸ್ ಆರಂಭಕ್ಕೂ ಮುನ್ನ ನಡೆಯುವಂತಹ ಪ್ರಕ್ರಿಯೆ ಕೆಲವೇ ಹೊತ್ತಲ್ಲೇ ಆರಂಭ ಆಗುತ್ತೆ. ಜಡ್ಜ್ ಸೂಚನೆ ಮೇರೆಗೆ ಈಗ ವಕೀಲರು ಹಾಲಿಂದ ಹೊರ ನಡೆದಿದ್ದಾರೆ. ಆರೋಪಿಗಳನ್ನು ಒಳಗೆ ಕರ್ಕೊಂಡು ಹೋಗೋಕ್ಕೂ ಆಗಿರಲಿಲ್ಲ ಇವ್ರ ಕೈಲಿ. ಅಷ್ಟು ಜನ ಲಾಯರ್ಗಳು ಒಳಗಡೆ ತುಂಬಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟವರು, ಸಂಬಂಧಪಡದೇ ಇದ್ದವರು ಎಲ್ಲರೂ ತುಂಬಿಕೊಂಡಿದ್ದಾರೆ. ಹಾಗಾಗಿ ಇವಾಗ ಕೆಲವರೆಲ್ಲ ಹೊರ ನಡೆದಿದ್ದಾರೆ. ಕೇಸಿಗೆ ಸಂಬಂಧಪಡದೇ ಇರೋ ವಕೀಲರು ಯಾಕಿರಬೇಕು? ಸಹಜವಾದದ್ದು. ಕ್ರೌಡ್ ಕಡಿಮೆ ಇದ್ರೆ ಅದೊಂಥರ. ಇವರೇ 17 ಜನ ಇದ್ದಾರೆ. ಆಮೇಲೆ ಇವ್ರ ಕಡೆ ವಕೀಲರಿಗೂ ಒಳಗಡೆ ಅಲೋ ಮಾಡಬೇಕಾಗುತ್ತೆ. ಸೊ ಯಾವಾಗ ಇನ್ ಕ್ಯಾಮರಾ ವಿಚಾರಣೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು ಜಡ್ಜು, ಸಹಜವಾಗಿ ಇಮ್ಮಿಡಿಯೇಟ್ ಆಗಿ ಅವರೆಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ. ಜಡ್ಜ್ ಸೂಚನೆಯ ಮೇರೆಗೆ ವಕೀಲರೆಲ್ಲ ಕೂಡ ಹೊರ ನಡೆದಿದ್ದಾರೆ. ಆರೋಪಿಗಳಿಗೆ ಜಾಗ ಮಾಡಿಕೊಟ್ಟಿದ್ದಾರೆ ವಕೀಲರು. ಆರೋಪಿಗಳೆಲ್ಲ ಒಳಗೆ ಹೋಗ್ತಾರೆ. ಒಳಗೆ ಹೋದ ತಕ್ಷಣ ಪ್ರಕ್ರಿಯೆ ಶುರು.